ಈ ನಾಯಿದು ಒಂದು ಕಣ್ಣೀರಿನ ಕತೆ ಹೇಳ್ತೀನಿ ಬನ್ರಿ. ಇವು 3 ನಾಯಿಗಳು ಸತ್ತು ಹುಟ್ಟಿ ಬದುಕ್ ಬಂದವ್ರಿ. ಇದು ಒಂದ್ರಿ, ಬೇರೆ ಕಡೆಗೆ ಇನ್ನೂ 2 ಅವ. ಇದ್ರ ತಾಯಿ ಹೆಂಗಿತ್ತಪ್ಪ ಅಂತಂದ್ರ ಅದಕ್ಕ ಟೊಂಕ ಹೋಗಿತ್ರಿ ಪೂರ. 2 ಕಾಲ ಹಿಂದಿನೂ ಎಳ್ಕೋತ ಹೋಗ್ತಿತ್ರಿ ಯಾಕಡೆ ಹೋದ್ರುನು ಬಂದ್ರುನು. ಅಷ್ಟ್ ಕಷ್ಟ ಇದ್ರುನು ಇದು 3 ನಾಯಿಗಳು ಜನ್ಮ ನೀಡಿತ್ರಿ. ಈ ಮಾತ್ ನಿಮಗೆ ಯಾಕೆ ಹೇಳ್ತೀನಪ್ಪ ಅಂತಂದ್ರ ಆಶ್ಚರ್ಯದ ಮಾತ್ ಏನಪ್ಪಾ ಅಂತಂದ್ರ ಇವ್ ಕುನ್ನಿ ಇನ್ನೂ ಕಣ್ಣು ಬಿಟ್ಟಿದಿಲ್ರಿ, ಅವಾಗೆ ಇವಳ ತಾಯಿ ಸತ್ತು ಹೋಗಿತ್ತು. ಆ ಟೈಮಲ್ಲಿ ಇನ್ನು ಚಳಿಗಾಲ ಐತ್ರಿ. ಎಲ್ರೂ ಜನಗಳು ಮರಿ ಸತ್ತು ಹೋಗ್ತಾವ, ಇನ್ನೇನು ಉಳಿಯಲ್ಲ ಅಂತಿದ್ರು. ಆ ಟೈಮಲ್ಲಿ ಇವು ಕುನ್ನಿಗಳದು ಕಷ್ಟ ಆ ದೇವರಿಗೆ ಗೊತ್ತು. ಎಲ್ಲಾ ಜನಗಳು ಹಾಲು ಮತ್ತು ಮಜ್ಜಿಗೆ ಇಡ್ತಿದ್ರು, ಆದ್ರೆ ನಾನ್ ಮಾತ್ರ 3 ಟೈಮ್ ಒಂದ್ ರೊಟ್ಟಿ ಎಷ್ಟ್ ಆಗ್ತದ ಆ ಹಿಟ್ಟು ಕಲ್ಸ್ಕೊಂಡ್ ಬಂದ್ ಕಸಿಂದ ಸಣ್ಣ ಸಣ್ಣ ಉಂಡಿ ಮಾಡಿ 1 ತಿಂಗಳ ದಿನ ಕಂಟಿನ್ಯೂ ಹಾಕಿ ನೋಡ್ರಿ ಇವು ಮೂಕ್ ಪ್ರಾಣಿಗಳಿಗೆ. 2 ನಾಯಿಗಳಿಗೆ ಬೇರೆದವ್ರು ಒಯ್ದಿರಿ, ಈ ಒಂದು ನಾಯಿ ಕುನ್ನಿಗೆ ನಾನು ನಮ್ಮ ಹೊಲಕ್ ತಂದಿನ್ರಿ. ಇದು ಇಲ್ಲಿ ನನ್ನ ಜೊತೆ ಫುಲ್ ಸಂತೋಷವಾಗಿ ಇದೆ ನೋಡ್ರಿ. ಬನ್ರಿ ಇವತ್ತಿನ ಕೆಲಸ ಏನಂತ ನೋಡೋಣ. ಬರ್ರಿ ಇವತ್ತ ನಂದು 30 ಡೇ ಚಾಲೆಂಜಿನ ಇವತ್ತ 8ನೇ ವಿಡಿಯೋ ಐತಿ ನೋಡ್ರಿ. ಬರ್ರಿ ನಾನ್ ಮಾಡೋ ವಿಡಿಯೋ ಯಾವಪ್ಪ ಅಂತಂದ್ರ ರೈತ ಹೆಂಗ ಕಷ್ಟಪಡ್ತಾನ ಹೊಲದಲ್ಲಿ ಮತ್ತ ಹಳ್ಳಿ ಜೀವನ ಹೆಂಗಿರ್ತಂತ ನಾನು ನಿಮ್ಗೆ ದಿನಾಲು ತೋರಿಸ್ತಾ ಇದ್ದೀನಿ. ಬರ್ರಿ ಇವತ್ತ ನನ್ನ ಕೆಲಸ ಏನಪ್ಪಾ ಅಂತಂದ್ರ ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ನಾನ್ ಬಂದು ಹಸು ಮೇಯಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರ ಮಳೆನೇ ಇಲ್ಲ, ಅದಕ್ಕಾಗಿ ಹೊಲದಲ್ಲಿ ಏನೋ ಕೆಲಸ ಇರ್ಲಾರ ಬಿಟ್ಟೀಗ ಹಸು ಮೇಯಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲಿಂದ ನಾನು ಮಧ್ಯಾಹ್ನ 3 ಗಂಟೆಗೆ ಮನೆಗೆ ಬಂದಿದ್ದೆ. ಯಾಕಪ್ಪ ಅಂತಂದ್ರ ಮನೆಯಲ್ಲಿ ನಮ್ಮ ಪತ್ರಗಳಿಗೆ ಪೇಂಟಿಂಗ್ ಮಾಡೋದಿತ್ತು, ಅದಕ್ಕಾಗಿ ಸ್ವಲ್ಪ ಬೇಗ ಬಂದಿದ್ದೆ. ಈ ಪೇಂಟಿಂಗ್ ಹೆಸರು ಬಂದ್ಬಿಟ್ಟು ರೆಡ್ ಆಕ್ಸೈಡ್ ಅಂತ. ಇದು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಮೆಟಲ್ ಅಂದ್ರೆ ಕಬ್ಬಿಣ ವಸ್ತುಗಳಿಗೆ ಈ ಒಂದು ಪೇಂಟ ಚೆನ್ನಾಗಿ ಕೂಡುತ್ತದೆ. ನೋಡ್ರಿ ನಾವು JSW ಕಂಪ್ನಿ ತಂದಿದ್ದ, ಇದು ಎಲ್ಲಾ ಕಂಪ್ನಿದಲ್ಲೂ ಸಿಗ್ತದ ಮೆಟಲ್ ಪ್ರೈಮರ್ ಅಂತ. ನೋಡ್ರಿ ಇಲ್ಲಿ ಏನ್ ಕಾಣಕತ್ತದ ಇವೆಲ್ಲಾ ಪತ್ರಗಳವ. ಇವಕ್ಕೆ ಹಚ್ಚದ ಕಾರಣ ಏನಪ್ಪಾ ಅಂತಂದ್ರ ಇವು ತುಕ್ ಹಿಡಿಬಾರ್ದು ಅಂತೇಳಿ ಇವು ಹಚ್ಚದ್ರಿ. ಇಲ್ಲಿ ನೋಡ್ರಿ ಎಷ್ಟು ತುಕ್ ಹಿಡ್ದಾವ ಅಂತ ಕಾಣ್ತಾ ಇದ್ದದ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ರಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಮತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಥಿನ್ನರ್ ಕಲಿಸ್ಬೇಕು ನೋಡ್ರಿ. ಥಿನ್ನರ್ ಯಾವ ರೀತಿ ಕಲಿಸ್ಬೇಕಂತಂದ್ರ ಸ್ವಲ್ಪ ಹಚ್ಚಿ ನೋಡ್ಬೇಕ್ರಿ, ಕೈ ಯಾವ ರೀತಿ ನಡೀತಾ ಆ ರೀತಿ ಥಿನ್ನರ್ ಆಗ್ಬೇಕು ನೋಡ್ರಿ. ಬನ್ರಿ ಇವು ಹಚ್ಚದ ಕಾರಣ ಏನಪ್ಪಾ ಅಂತಂದ್ರ ಇವೇನ್ ತುಕ್ ಹಿಡಿತಾವಲ್ರಿ, ಇದು ತುಕ್ ಹಿಡಿದಕ್ಕ ಮುಚ್ಚಿ ಹೋಗ್ತಾವ್ರಿ. 1 ವರ್ಷ ತಾಳತನ ಅಷ್ಟರಲ್ಲಿ 2 ವರ್ಷ ಪತ್ರ ಹೋಗ್ತಾವ ನೋಡ್ರಿ. ಅಂದ್ರ ಚೆನ್ನಾಗಿರ್ತಾವ ಅಂತೇಳಿ ಈ ಒಂದು ಪೇಂಟ್ ಮಾಡೋದು ನೋಡ್ರಿ ಅಷ್ಟೇ. ಅದಕ್ಕೆ ಬಿಟ್ರೆ ಏನಿಲ್ಲ. ನೋಡ್ಬೋದು ಆ ಕಡೆ ಯಾವ ರೀತಿ ಕಾಣ್ತಿದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಿದೆ ಅಂತ ನಿಮ್ ಕಣ್ ಮುಂದೆನಿದೆ. ಮೊದಲು ಹೇಗಿತ್ತು ಈಗ ಹೇಗಿತ್ತು ನೋಡಿ. ಈ ಕಡೆಯಿಂದ ಸ್ವಲ್ಪ ಇನ್ನೂ ಹಸಿ ಐತಿ, ಅದಕ್ಕಾಗಿ ಹಿಂಗ ಮಿಂಚ್ ಕಾಣುತ್ತದ. ಆ ಕಡೆ ಅಂತೂ ಫುಲ್ ಕ್ಲೀನ್ ಆಗಿ ಒಣಗಿದೆ. ಯಾವ ರೀತಿ ಕಾಣುತ್ತೆ ನೋಡ್ರಿ, ಫುಲ್ ಸಖತ್ತಾಗಿದೆ. ಬನ್ನಿ ಇದು ಆದ ಬಳಕೆ ಮತ್ತೆ ಕೆಳಗಡೆ ಪತ್ರಗಳಿವೆ, ಅವಕ್ಕ ನೋಡೋಣ ಅವು ಯಾವ ರೀತಿಯಾಗಿದೆ ಮತ್ತು ಅವು ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಇವು ಯಾವ ರೀತಿ ಕಾಣುತ್ತೆ ಅಂತ. ಫುಲ್ ಹೊಗೆ ಹತ್ತಿ ಫುಲ್ ಬ್ಲ್ಯಾಕ್ ಆಗಿದ್ದೇವೆ ಹಾಗೂ ತುಕ್ಕು ಹಿಡಿದಿದೆ. ಬನ್ನಿ ಇವಕ್ಕ ಹಚ್ಚಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್ ಇವನು ಯಾವ ರೀತಿ ಸಖತ್ತಾಗಿ ಕಾಣ್ತಿದೆ ಅಂತ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಚ್ಚಿದ್ದೀನಿ. ಫುಲ್ ಸಖತ್ತಾಗಿ ಕಾಣ್ತಿದೆ ನೋಡಿ. ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಸಪೋರ್ಟ್ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಜೈ ಶ್ರೀರಾಮ್.